ಹಾಯ್ ಫ್ಯಾಮಿಲಿ, ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ನಾನು ಗಾಯಿ ಚೇತು. ಎಲ್ಲರೂ ಹೇಗಿದ್ದೀರಾ? ಹೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಅಂದ್ಕೊತೀವಿ. ನಾವು ಕೂಡ ಚೆನ್ನಾಗಿದ್ದೀವಿ. ಸೊ ಇವತ್ತು ಬೆಳಗ್ಗೆಯಿಂದನೇ ಡೈಲಿ ವ್ಲಾಗ್ ಸ್ಟಾರ್ಟ್ ಮಾಡಿದ್ದೀನಿ. ಸ್ವಲ್ಪ ಬೇಗ ಎದ್ದಿದ್ದೆ, ಸೊ ಹಾಗಾಗಿ ಸುಮ್ಮನೆ ಮಾಡಿ ಮೇಲೆ ಬಂದಿದ್ನ ಇಲ್ಲಿಂದನೇ ವ್ಲಾಗ್ ಸ್ಟಾರ್ಟ್ ಮಾಡೋಣ ಅಂತ ಹೇಳ್ಬಿಟ್ಟು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಆ್ಯಂಡ್ ನೋಡೋಣ ಇವತ್ತಿನ ವ್ಲಾಗ್ ಹೇಗುತ್ತೆ ಅಂತ. ತುಂಬ ಕೆಲಸ ಇದೆ, ಯಪ್ಪ ನೆನೆಸ್ಕೊಂಡ್ರೆ ತಲೆಯೆಲ್ಲ ಗಿವ್ ಅನ್ನತ್ತೆ. ಗೊತ್ತಿಲ್ಲ ಹೇಗೆ ಮಾಡ್ತೀನಿ ಅಂತ ಹೇಳ್ಬಿಟ್ಟು ನೋಡೋಣ. ಆ್ಯಂಡ್ ಯಾರೆಲ್ಲ ಇನ್ನೂ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಆಗದೆ ನೋಡ್ತಿದ್ದೀರಾ, ಪ್ಲೀಸ್ ಸಬ್ಸ್ಕ್ರೈಬ್ ಆಗಿ ಆ್ಯಂಡ್ ಪಕ್ಕದಲ್ಲೇ ಕಾಣೋ ಬೆಲ್ಲೈಕನ್ನ ಕ್ಲಿಕ್ ಮಾಡಿ. ಆ್ಯಂಡ್ ಈ ವಿಡಿಯೋ ಇಷ್ಟ ಆದರೆ ಗೊತ್ತಲ್ಲ, ಲೈಕ್ ಶೇರ್ ಕಮೆಂಟ್ ಮಾಡೋದನ್ನ ಮರಿಬೇಡಿ. ಬೆಳಗ್ಗೆನೇ ಅಡುಗೆ ಮನೆಯಿಂದನೇ ನನ್ನ ಡೈಲಿ ರೊಟೀನ್ ಸ್ಟಾರ್ಟ್ ಆಗೋದು. ಸೊ ಬಂದಿದ ತಕ್ಷಣ ಬಿಸಿನೀರು ಕಾಯಿಸ್ಕೊಂಡು ನನ್ನ ಮಾರ್ನಿಂಗ್ ಡ್ರಿಂಕ್ನ ಪ್ರಿಪೇರ್ ಮಾಡಿಕೊಂಡು ಕುಡಿತೀನಿ. ಅಡುಗೆ ಮಾಡಿಕೊಂಡೇ ಒಂದೊಂದ್ಸಲಿ ಕುಡಿದ್ಬಿಡ್ತೀನಿ. ಬಿಕಾಸ್ ಬೆಳಗ್ಗೆ ಇದ್ದರೆ ಫುಲ್ ಗಡಿಬಿಡಿ, ಅಡುಗೆ ಮಾಡಬೇಕು, ಲಂಚ್ ಬಾಕ್ಸ್ ರೆಡಿ ಮಾಡಬೇಕು. ಇನ್ನೊಂದ್ಸಲ ಚಿರು ಎದೊಳೋದೇ ಇಲ್ಲ ಎದ್ರೆ ಕೆಳಗಡೆ ಓಡೋಗ್ಬಿಡ್ತಾನೆ ಆಟ ಆಡೋಕ್ಕೆ. ಸೊ ಹಾಗಾಗಿ ಒಂದೊಂದ್ಸಲಿ ಫ್ರೀ ಇದ್ದಾಗ ಈ ಥರ ಹೊರಗಡೆ ನೋಡಿಕೊಂಡು ಆರಾಮಾಗಿ ಓಡಾಡಿಕೊಂಡು ಕುಡಿತಾ ಇರ್ತೀನಿ ಅಷ್ಟೇ. ಆ್ಯಂಡ್ ಇವತ್ತು ಸ್ವಲ್ಪ ಬೇಗನೆ ಎದ್ದಿದ್ನ, ಹಾಗಾಗಿ ಚಪಾತಿ ಹಿಟ್ಟೆಲ್ಲ ಕಲಸಿಕ್ಬಿಟ್ಟು ಆಮೇಲೆ ಕುಡಿದ್ಬಿಟ್ಟು ಇವಾಗ ಬಂದು ಚಿರು ಲಂಚ್ ಬಾಕ್ಸಿಗೆ ಚಪಾತಿ ಎಲ್ಲ ಮಾಡಿ ಅದಕ್ಕೆ ಸ್ವಲ್ಪ ಚಟ್ನಿ ಎಲ್ಲ ಮಾಡಿ ಪ್ಯಾಕ್ ಮಾಡಿದೆ. ಆಮೇಲೆ ಅವನು ಕೂಡ ಎದ್ದು ರೆಡಿ ಆಗಿದ್ರು. ಸೊ ಅಪ್ಪ ಮಗ ಇಬ್ರು ಹೊರಡ್ರು ಸ್ಕೂಲಿಗೆ ಬಿಟ್ಬಿಟ್ಟು ಬರ್ತೀನಿ ಅಂತ ಹೇಳ್ಬಿಟ್ಟು. ಸರಿ ಅಂತ ಹೇಳ್ಬಿಟ್ಟು ಅವರು ಕೂಡ ಹೊರಡಕ್ಕೆ ರೆಡಿ ಆಗಿದ್ರು. ಬುಜ್ಜಿ ಬೇಬಿ ಅಳ್ತಾ ಇರ್ತಾನೆ ಯಾವಾಗ್ಲೂ. ಅವ್ರು ಹೋಗ್ತಾ ಇದ್ರೆ ಸ್ವಲ್ಪ ಸಮಾಧಾನ ಮಾಡಿ ಆಮೇಲೆ ಕರ್ಕೊಂಡು ಬಂದು ಅವನಿಗೂ ಊಟ ಎಲ್ಲ ಮಾಡ್ಸೋಣ ಅಂತ ಹೇಳ್ಬಿಟ್ಟು ಬೆಳಗ್ಗೆ ಬ್ರೇಕ್ಫಾಸ್ಟ್ಗೆ ಅವನಿಗೂ ಕೂಡ ಚಪಾತಿನೇ ರೆಡಿ ಮಾಡಿದೆ. ಈ ಥರ ಚೆನ್ನಾಗೆ ಮಿಕ್ಸಿಲಿ ಗ್ರೈಂಡ್ ಮಾಡ್ಕೋಬೋದು, ಇಲ್ಲಾಂದರೆ ನೀವು ಕ್ಲೀನಾಗೆ ಚೂರು ಥರ ಮಾಡ್ಕೋಬೋದು. ನಾನಿಲ್ಲಿ ಇವತ್ತು ಮಿಕ್ಸಿಲಿ ಗ್ರೈಂಡ್ ಮಾಡಿಬಿಟ್ಟಿದ್ದೀನಿ. ಬಿಕಾಸ್ ಅವನಿಗೆ ಸ್ವಲ್ಪ ಹುಷಾರಿಲ್ಲ, ಹಾಗಾಗಿ ಸ್ವಲ್ಪ ಸಾಫ್ಟಾಗಿದ್ದರೆ ಬೇಗ ಬೇಗ ತಿನ್ಕೊತಾನೆ ಅಂದ್ಬಿಟ್ಟು ಈ ಥರ ಹಾಲಲ್ಲಿ ಚೆನ್ನಾಗಿ ಮಿಕ್ಸ್ ಮಾಡಿ ಒಂದು 5-10 ನಿಮಿಷ ಬಿಟ್ಬಿಟ್ರೆ ಫುಲ್ ಸಾಫ್ಟ್ ಆಗಿಬಿಡುತ್ತೆ. ಆಮೇಲೆ ನೀವು ಆರಾಮಾಗೆ ಮಗುಗೆ ತಿನ್ನಿಸ್ಬೋದು. ಇದರಲ್ಲಿ ನಾನು ಯಾವುದೇ ರೀತಿ ಸಕ್ಕರೆ, ತುಪ್ಪ ಏನೂ ಹಾಕಿಲ್ಲ, ಬೆಲ್ಲ ಆ ಥರದ್ದೆಲ್ಲ ಏನೂ ಹಾಕಿಲ್ಲ. ನೋಡ್ತಾ ಇರ್ಬೋದು, ಅವನಿಗೆ ತುಂಬ ಇಷ್ಟ ಇದು. ಸೊ ತುಂಬ ಚೆನ್ನಾಗಿ ಎಂಜಾಯ್ ಮಾಡಿಕೊಂಡು ಕೂಡ ತಿಂತಾನೆ. ಸಾಂಗ್ ಹಾಕ್ಬಿಟ್ರೆ ಸಾಕು, ಕೇಳ್ಕೊಂಡು ಡ್ಯಾನ್ಸ್ ಆಡಿಕೊಂಡು ಅವ್ರ ಬ್ರೇಕ್ಫಾಸ್ಟ್ ಎಲ್ಲ ಮುಗಿಸ್ಕೊಂಡ್ಬಿಡ್ತಾರೆ. ಇವತ್ತೂ ಹಾಗೇ ಇತ್ತು. ನನ್ನ ರೊಟೀನ್ ಯಾವಾಗಲೂ ಹೀಗೆ ಇರುತ್ತೆ. ಚಿರುಗೆ ಎಬ್ಬರಿಸು, ರೆಡಿ ಮಾಡು, ಅವ್ರ ಸ್ಕೂಲಿಗೆ ಕಳಿಸು, ಆಮೇಲೆ ಬುಜ್ಜಿ ಬೇಬಿಗೆ ಊಟ ಗೀಟ ಮಾಡಿಸು, ಅದೇ ಥರ ಇರುತ್ತೆ. ಸೊ ಊಟ ಎಲ್ಲ ಮಾಡಿಸಿ ಅವ್ರನ್ನೂ ಕೂಡ ಮಲಗಿಸ್ಬಿಟ್ಟು ಸೊ ಕೆಲಸ ಎಲ್ಲ ಮಾಡಿಕೊಂಡು ಮಧ್ಯಾಹ್ನ ಚಿರುನ ಕರ್ಕೊಂಡು ಬರೋಕ್ಕೆ ಅಂತ ದೇವನಹಳ್ಳಿಗೆ ಹೋಗಿದ್ವಿ ಇಬ್ರು. ಸ್ವಲ್ಪ ಕೆಲಸ ಇತ್ತು, ಹಾಗಾಗಿ ನಾನು ಹೋಗಿದ್ದೆ. ಆನ್ ದ ವೇ ಬರ್ತಾ ಟೈಮ್ ಆಗಿತ್ತಲ್ಲ, ಅವನು ಕೂಡ ಪಿಕಪ್ ಮಾಡ್ಕೊಂಡು ಬರೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಬರೋಕ್ಕೆ ಹೋಗಿದ್ದೆ. ಫಸ್ಟ್ ಹೋಗಿದ ತಕ್ಷಣ ಅವ್ರ ಅಪ್ಪನೇ ಮಾತಾಡಿಸ್ತಾ ಇದ್ದ. ನಾನು ಇರೋದು ನೋಡಿದ್ರು ಮಾತಾಡಿಸ್ತಾನೆ ಇದ್ದಿದ್ದಿಲ್ಲ. ಆಮೇಲೆ ಅವ್ರ ಅಪ್ಪ ಹೇಳಿದ್ದಕ್ಕೆ ನನ್ನ ಹತ್ರ ಬಂದು ಮಾತಾಡಿಸ್ತಿದ್ದ. ಸಾಕು ಹೋಗು ಅಂತ ಹೇಳ್ಬಿಟ್ಟು ರೇಗಿಸ್ತಾ ಇದ್ದೆ. ಅದೆಲ್ಲ ಆದಮೇಲೆ ಮನೆಗೆ ಬಂದಮೇಲೆ ಫುಲ್ಲು ಕೆಲಸ. ನೋಡ್ತಾ ಇರ್ಬೋದು ನಮ್ಮ ಮನೆ ಹೇಗಿದೆ ಅಂತ ಹೇಳ್ಬಿಟ್ಟು. ನಾನು ಇಲ್ಲಿ ಬೀರು ಅಂದರೆ ಕಬೋರ್ಡ್ ಮಾಡಿಸೋಣ ಅಂತ ಹೇಳ್ಬಿಟ್ಟು ಅಂದರೆ ಆರ್ಡ್ರ್ ಕೊಟ್ಟು ಬಂದಿದ್ದೀವಿ. ಮನೆಗೆ ಬಂದು ಫಿಟ್ ಮಾಡ್ತಾರೆ. ಸೊ ಹಾಗಾಗಿ ರೂಮ್ ಫುಲ್ಲು ಚೇಂಜ್ ಮಾಡಬೇಕು. ಏನೋ ಮಾಡೋಕ್ಕೋಗಿ ಏನೋ ಆಯಿತು ಅಂತಾರಲ್ಲ, ಹಾಗಾಯಿತು. ಫಸ್ಟು ನಮ್ಮ ರೂಮ್ ಈ ಥರ ಇತ್ತು. ಒಂದು ಮೂಲೆಯಲ್ಲಿ ಒಂದು ಬೀರು ಇಟ್ಟಿದ್ವಿ, ಅದ್ರ ಪಕ್ಕದಲ್ಲೇ ಮಂಚ ಇತ್ತು, ಓಡಾಡೋಕ್ಕೆಲ್ಲ ಜಾಗ ಇತ್ತು. ಆ್ಯಂಡ್ ಇವತ್ತು ಹಸ್ಬೆಂಡ್ ಎಲ್ಲ ಬಟ್ಟೆ ಎಲ್ಲ ತೆಗಿತಾ ಇದ್ದಾರೆ ಅಲ್ಲಿಂದ. ಆಮೇಲೆ ನಾನು ಕೂಡ ಬೀರು ಎಲ್ಲ ತೆಗೆದು ಹೊರಗಡೆ ಇಟ್ಬಿಟ್ಟು ಅಲ್ಲಿ ಸ್ವಲ್ಪ ಧೂಳೆಲ್ಲ ಆಗಿತ್ತು, ಹಾಗಾಗಿ ಮಾಪ್ ಎಲ್ಲ ಹಾಕ್ತಾ ಇದ್ದೀನಿ. ಮಾಪ್ ಎಲ್ಲ ಹಾಕ್ಬಿಟ್ಟು ಸಂಜೆ ಆಗಿತ್ತು ಆಲ್ಮೋಸ್ಟು. ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ ಫಸ್ಟು ಅಂತ ಹೇಳ್ಬಿಟ್ಟು. ಅವರು ಬರೋದು ಸ್ವಲ್ಪ ಲೇಟ್ ಆಯಿತು. ಇವತ್ತು ಫಿಟ್ಟಿಂಗ್ ಮಾಡೋಕ್ಕೆ ಬರ್ತೀನಿ ಅಂತ ಹೇಳಿದರು, ಲೇಟ್ ಆಯಿತು. ಹಾಗಾಗಿ ಸರಿ ಅಡುಗೆ ಎಲ್ಲ ಮಾಡ್ಕೊಂಬಿಡೋಣ ಅಷ್ಟೊತ್ತಿಗೆ ಅಂತ ಹೇಳ್ಬಿಟ್ಟು ಇಲ್ಲಿ ಅಡುಗೆಗೆಲ್ಲ ಪ್ರಿಪೇರ್ ಮಾಡ್ತಾ ಇದ್ದೀನಿ. ಏನು ಮಾಡೋದು ಅಂತ ತುಂಬ ಹೊತ್ತು ಯೋಚನೆ ಮಾಡಿ 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 ಬಸ್ಸಾಂಬಾರು ಮಾಡೋಣ ಅಂತ ಹೇಳ್ಬಿಟ್ಟು ಇಲ್ಲಿ ರೆಡಿ ಮಾಡ್ತಾ ಇದ್ದೀನಿ. ಅಡುಗೆಗೆಲ್ಲ ರುಬ್ಕೊಂಬಿಟ್ಟು ಒಂದು ಕಡೆ ಕುಕ್ಕರ್ ಕೂಡ ಜೋಡಿಸಿ ಇಟ್ಟಿದ್ದೆ. ಆಮೇಲೆ ಕುಕ್ಕರ್ ಕೂಡ ವಿಶಿಲ್ ಹೊಡಿತು, ಒಂದು ಕಡೆ ಅನ್ನಕ್ಕೂ ಇಟ್ಬಿಟ್ಟಿದ್ದೆ. ಇದು ಸಬ್ಬಸಿಗೆ ಸೊಪ್ಪು ಮತ್ತು ಅಳಸಂಡೆ ಕಾಳಿತ್ತು, ಹಾಗಾಗಿ ಅವೆರಡನ್ನೇ ಹಾಕಿ ಬಸ್ಸಾಂಬಾರು ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲನೂ ರೆಡಿ ಮಾಡಿದೆ. ಸ್ವಲ್ಪ ರುಬ್ಬಿದ್ನಲ್ಲ, ಅದಕ್ಕೆ ಸ್ವಲ್ಪ ಕಾಳು ಸೊಪ್ಪೆಲ್ಲ ಹಾಕ್ಕೊಂಡು ಅದನ್ನು ಕೂಡ ಇನ್ನೊಂದ್ಸಲಿ ಗ್ರೈಂಡ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಅದನ್ನು ಕೂಡ ಇಲ್ಲಿ ಗ್ರೈಂಡ್ ಮಾಡ್ಕೊತಾ ಇದ್ದೀನಿ. ಒಂದೊಂದ್ಸಲಿ ಇದನ್ನೆಲ್ಲ ಚೆನ್ನಾಗಿ ಫ್ರೈ ಮಾಡ್ತೀನಿ, ಅಂದರೆ ಖಾರ ಎಲ್ಲ ಒಂದೊಂದ್ಸಲಿ ಹಾಗೆ ಹಾಕ್ಬಿಡ್ತೀನಿ, ಮೂಡು ಹೆಂಗಿರುತ್ತೋ ಹಾಗೆ. ಆಮೇಲೆ ರುಬ್ಬಿದ್ನಲ್ಲ ಅದನ್ನು ಏನು ರಸ ಇರುತ್ತೆ ಅದ್ರ ಜೊತೆಗೆ ಚೆನ್ನಾಗಿ ಮಿಕ್ಸ್ ಮಾಡಿಬಿಟ್ಟು ಒಗ್ಗರಣೆ ಹಾಕಬೇಕು. ಬಸ್ಸಾರಿಗೆ ನಾನು ಅಷ್ಟೇ ಒಂದೊಂದ್ಸಲಿ ಒಗ್ಗರಣೆ ಹಾಕ್ತೀನಿ, ಒಂದೊಂದ್ಸಲಿ ಹಾಗೆ ಬೇಯಿಸ್ಬಿಡ್ತೀನಿ. ಹೇಳಿದ್ನಲ್ಲ ಮೂಡಿದ್ದಂಗೆ ನನಗೆ. ಸೊ ಇವತ್ತು ಒಗ್ಗರಣೆ ಹಾಕಬೇಕು ಅಂತ ಅನ್ನಿಸ್ತು, ಹಾಗಾಗಿ ಒಗ್ಗರಣೆ ಹಾಕ್ಬಿಟ್ಟು ಒಂದು ಕಡೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಪಲ್ಯ ನೀರೆಲ್ಲ ಸೋರಿತ್ತು ಸೊಪ್ಪಿಂದು, ಹಾಗಾಗಿ ಇವಾಗ ಪಲ್ಯ ಕೂಡ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಫೈನಲಾಗೆ ಪಲ್ಯಗೂ ಕೂಡ ಒಗ್ಗರಣೆ ಎಲ್ಲ ಹಾಕ್ತೆ. ಸ್ವಲ್ಪ ಈರುಳ್ಳಿ ಜಾಸ್ತಿ ಇದ್ದರೆ ಟೇಸ್ಟ್ ಸಕ್ಕತ್ತಾಗಿರುತ್ತೆ, ಅದಕ್ಕೆ ಸ್ವಲ್ಪ ಜಾಸ್ತಿ ಈರುಳ್ಳಿ ಕೂಡ ಹಾಕ್ತೀನಿ. ನಾನು ಅಡುಗೆ ಎಲ್ಲ ಮಾಡ್ಕೊಂಡ್ಮೇಲೆ ಅವರು ಕೂಡ ಬಂದರು. ಸೊ ಫೈನಲಾಗೆ ಸಬ್ಬಸಿಗೆ ಸೊಪ್ಪಿನ ಪಲ್ಯ ಮತ್ತು ಸಾಂಬಾರು, ಅನ್ನ ಎಲ್ಲ ಕೂಡ ಆಯಿತು. ಅನ್ನ ಬೇಯ್ತಾ ಇತ್ತು, ಆಮೇಲೆ ಬಸಿದ್ರೆ ಆಯಿತು ಅಂತ ಹೇಳಿಬಿಟ್ಟು ಇಟ್ಟಿದ್ದೆ.
ಅಷ್ಟರಲ್ಲಿ ಅಡುಗೆ ಎಲ್ಲ ಮುಗಿಸೋ ಅಷ್ಟರಲ್ಲಿ ಕರೆಕ್ಟಾಗೆ ಅವರು ಕೂಡ ಬಂದರು, ಎಲ್ಲ ತೊಗೊಂಡು ಬಂದು. ಸೊ ಹಸ್ಬೆಂಡು ಎಲ್ಲಾನು ಅವ್ರ ಜೊತೆನೂ ಸ್ವಲ್ಪ ಹೆಲ್ಪ್ ಮಾಡಿಕೊಂಡು ಎಲ್ಲ ಮೇಲ್ಗಡೆ ತೊಗೊಂಡು ಬಂದು ಇಡ್ತಾಯಿದ್ರು. ಇಲ್ಲೇ ಫಿಟ್ ಮಾಡೋದ್ರಿಂದ ಸ್ವಲ್ಪ ದೊಡ್ಡದು, ಹಾಗಾಗಿ ಇಲ್ಲೇ ಫಿಟ್ ಮಾಡ್ತೀವಿ ಅಂತ ಹೇಳ್ಬಿಟ್ಟು ಎಲ್ಲ ಸಪ್ರೇಟಾಗೆ ತೊಗೊಂಡು ಬಂದಿದ್ರು. ಫಸ್ಟ್ ಫ್ಲೋರಲ್ಲಿ ಇರೋದ್ರಿಂದ ಎಲ್ಲ ಎತ್ಕೊಂಡು ಬಂದು ಇಡ್ತಾ ಇದ್ರು. ಸೊ ಹಾಗಾಗಿ ಚಿರು ಕೂಡ ನಾನು ಹೆಲ್ಪ್ ಮಾಡ್ತೀನಿ ಅಂತ ಹೇಳ್ಬಿಟ್ಟು ತೊಗೊಂಡು ಬರಕ್ಕೆ ಹೋಗಿ ಟಪ್ ಅಂತ ಬಿದ್ದ. ಸದ್ಯ ಅವನಿಗೂ ಏನೂ ಆಗಿಲ್ಲ, ಬಾಕ್ಸಿಗೂ ಏನೂ ಆಗಿಲ್ಲ. ಆಮೇಲೆ ಬೇಡ ಬಿಡು ನೀನು ಹೆಲ್ಪ್ ಮಾಡಿದ್ದು ಸಾಕು ಅಂತ ಹೇಳ್ಬಿಟ್ಟು ಎಲ್ಲನೂ ತೊಗೊಂಡು ಬಂದು ಫಸ್ಟು ಇಟ್ಕೊಂಬಿಟ್ರು. ಆಮೇಲೆ ರೂಮಲ್ಲಿ ಅದನ್ನು ಫಿಟ್ ಮಾಡೋಕ್ಕೆ ಆಗಲ್ಲ, ಸ್ವಲ್ಪ ಚಿಕ್ಕ ಜಾಗ ಅಂತ ಹೇಳ್ಬಿಟ್ಟು ಹಾಲಲ್ಲೇ ಫಿಟ್ ಮಾಡ್ತೀವಿ ಅಂತ ಹೇಳಿ ಅವರು ಫಿಟ್ ಮಾಡೋಕ್ಕೆ ಸ್ಟಾರ್ಟ್ ಮಾಡಿದ್ರು. ಇದು ನಾವು ಕಬೋರ್ಡು ವಿತ್ ಡ್ರೆಸ್ಸಿಂಗ್ ಟೇಬಲ್ ಥರ ಮಾಡಿಸಿದ್ದು ಈ ಸಲ ನಾನು. ಯಾಕಂದರೆ ಒಂದೇ ಬೀರು ಇದ್ದಿದ್ದು, ನಾವು ಮದುವೆ ಆದಾಗ ತೊಗೊಂಡಿದ್ದ ಆ ಬೀರು. 4 ಜನದ್ದು ಬಟ್ಟೆನೂ ಅದರಲ್ಲಿ ಫಿಟ್ಟೇ ಆಗ್ತಾ ಇರಲಿಲ್ಲ. ಒಂದು ಕೈಗೆ ಸಿಕ್ಕಿದ್ರೆ ಒಂದು ಕೈಗೆ ಸಿಗ್ತಾನೆ ಇದ್ದಿದ್ದಿಲ್ಲ. ಹಾಗಾಗಿ ಆ್ಯಂಡ್ ಬುಜ್ಜಿ ಬೇಬಿ ಧೂಳು ಅಂತ ಹೇಳ್ಬಿಟ್ಟು ಕೆಳಗಡೆ ಬಿಟ್ಟಿದ್ವಾ, ಅವನಿಲ್ಲೇನೋ ಕೆಲಸ ಮಾಡ್ತಿದ್ದಾರೆ ಅಂತ ಹೇಳ್ಬಿಟ್ಟು ಅಲ್ಲಿ ಇರ್ತಾನೆ ಇದ್ದಿದ್ದಿಲ್ಲ, ಓಡಿ ಓಡಿ ಬಂದ್ಬಿಡೋನು. ಹಾಗಾಗಿ ಅವನು ಕೂಡ ಬಂದ, ಸ್ವಲ್ಪ ಹೊತ್ತು ಆಟ ಆಡಿಸ್ಕೊಂಡು ಅವರು ಕೂಡ ಫಿಟ್ ಮಾಡೋಕ್ಕೆ ಆಲ್ಮೋಸ್ಟ್ ಒಂದು 3.5 ಅವರ್ ತೊಗೊಂಡ್ರು. ಸ್ವಲ್ಪ ಕೆಲಸಗಳಿರುತ್ತಲ್ಲ ಹಾಗಾಗಿ. ಆ್ಯಂಡ್ ನೋಡಿ ಫೈನಲಾಗೆ ಫಿಟ್ ಮಾಡಿ ಈ ಥರ ಜೋಡಿಸಿದ್ವಿ. ಮಂಚ ಕೂಡ ನಾನು ಚೇಂಜ್ ಮಾಡಿಸ್ಬಿಟ್ಟೆ. ಫಸ್ಟು ಈ ಥರ ಇತ್ತು, ಆಮೇಲೆ ವಿಂಡೋ ಸೈಡ್ ಹಾಕ್ಬಿಟ್ಟೆ. ಬಿಕಾಸ್ ನಾನೇನಾದರೂ ಆ ಕಬೋರ್ಡ್ನ ವಿಂಡೋ ಸೈಡ್ ಇಕ್ಕಿದ್ರೆ ವಿಂಡೋ ಫುಲ್ ಕ್ಲೋಸ್ ಆಗಿಬಿಟ್ಟಿರೋದು. ಹಾಗಾಗಿ ಇದನ್ನೆಲ್ಲ ಮುಗಿಸೋಷ್ಟೊತ್ತೆ ಆಲ್ಮೋಸ್ಟ್ 11 ಆಗಿತ್ತು. ಸೊ ಆಮೇಲೆ ಹೋಗಿ ಮಲ್ಕೊಂಬಿಟ್ವಿ. ನೆಕ್ಸ್ಟ್ ಡೇಯಿಂದ ಮತ್ತೆ ವ್ಲಾಗ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ಚಿರುನ ಸ್ಕೂಲಿಗೆ ಕಳಿಸ್ಬಿಟ್ಟು ಅವನು ಕೂಡ ಮಧ್ಯಾಹ್ನ ಎಲ್ಲ ಬಂದ. ಬೆಳಗ್ಗೆಯಿಂದ ಕೆಲಸನೇ ಸರಿ ಹೋಯಿತು. ಮಧ್ಯಾಹ್ನ ಮೇಲೆ ಶುರು ಹಚ್ಕೊಂಡ್ವಿ ಎಲ್ಲ ಕೆಲಸ ಎಲ್ಲ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು. ಇವಾಗ ಎಲ್ಲ ಅರೇಂಜ್ ಮಾಡಿದ್ವಲ್ಲ, ಬಟ್ಟೆ ಎಲ್ಲ ನೋಡಿ ಹೇಗಿದೆ ಅಂತ ಹೇಳ್ಬಿಟ್ಟು ಫುಲ್ಲು ಮಡ್ಚೋಣ ಅಂತ ಹೇಳ್ಬಿಟ್ಟು ಫೈನಲಾಗಿ ಎಲ್ಲನೂ ಮಡಚಿ ಎತ್ತಿಡ್ತಾ ಇದ್ದೀವಿ. ಫೈನಲ್ ಔಟ್ಪುಟ್ ಈ ಥರನೇ ಇತ್ತು. ಇನ್ನು ಮಂಚ ಒಂದು ರೆಡಿ ಮಾಡಬೇಕು. ಆಮೇಲೆ ಮೇಲ್ಗಡೆ ಇರೋ ಕೆಲವೊಂದು ಬೇಡದೇ ಇರೋ ಐಟಮ್ಸ್ ಎಲ್ಲ ಇದೆ ಮಗುದು, ಅದನ್ನೆಲ್ಲ ತೆಗಿಬೇಕು ಅಂತ ಅಂದ್ಕೊಂಡಿದ್ದೀವಿ. ಆಲ್ಮೋಸ್ಟ್ ರೂಮ್ ಫುಲ್ ಸೆಟ್ ಆಗೋಯ್ತು. ನಾನಂತೂ ಫುಲ್ ಖುಷಿ ಆಗೋಗ್ಬಿಟ್ಟೆ, ಹೇಗೋ ಒಂದೇ ದಿನದಲ್ಲೆಲ್ಲ ಮುಗಿಸಿದ್ವಲ್ಲಪ್ಪ ಅಂತ ಹೇಳ್ಬಿಟ್ಟು. ಅದೇ ಖುಷಿಗೆ ಸಂಜೆ ಆದಮೇಲೆ ತುಂಬ ಅಂದರೆ ಸುಸ್ತಾಗ್ತಾ ಇತ್ತಾ, ಹಸ್ಬೆಂಡು ಬನ್ನಿ ಹೊರಗಡೆ ಹೋಗೋಣ ಅಂತ ಹೇಳ್ಬಿಟ್ಟು ಕರ್ಕೊಂಡು ಹೋಗಿದ್ರು. ಹಾಗೆ ಸ್ವಲ್ಪ ಚಿಕನ್ ಎಲ್ಲ ತೊಗೊಂಡು ಬರೋಣ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ ಬುಜ್ಜಿ ಫೇಸ್ ಎಕ್ಸ್ಪ್ರೆಷನ್ ನೋಡಬೇಕು, ಯಾವಾಗಲೂ ಹಿಂಗೆ ಮಾಡ್ತಾರೆ. ಯಾರು ಏನೇ ಮಾಡಿದ್ರು ಅದೇ ಥರ ಮಾಡೋದು, ಅವ್ರನ್ನ ಅಣಗಿಸೋದು, ಆ ಥರ ಎಲ್ಲ ಮಾಡ್ತಾ ಇರ್ತಾರೆ. ಚೆನ್ನಾಗಿರುತ್ತೆ ಒಂಥರ ನೋಡೋಕ್ಕೆ. ಆಮೇಲೆ ಅಲ್ಲಿಂದ ಚಿಕನ್ ಇಸ್ಕೊಂಡು ಬಂದು ನಾವು ನೆಕ್ಸ್ಟು ಪಾನಿಪುರಿ ತಿನ್ನೋಣ ಅಂತ ಹೋದ್ವಿ. ಬುಜ್ಜಿ ಬೇಬಿಗೂ ನನಗೂ ಬೇಕು ಅಂತ ಹೇಳ್ಬಿಟ್ಟು ಹಠ ಮಾಡ್ತಾ ಇದ್ದ. ಅವನಿಗೂ ಸುಮ್ಮನೆ ಒಂದೇ ಒಂದು ಪೂರಿ ಕೊಡಿಸ್ಬಿಟ್ಟು ಕೂರಿಸಿದ್ವಿ. ಚಿರು, ನಾನು ಮನೆ ಬಿಟ್ಟು ಹೋದ್ರೆ ಏನು ಮಾಡ್ತೀಯಾ? ಟಿ ವಿ ನೋಡ್ಕೊಂಡು ಬೇಜಾರು ಮಾಡ್ಕೊಂಡಿರ್ತೀಯಾ? ಅದೇನು ಟಿ ವಿ ನೋಡ್ಕೊಂಡು ಬೇಜಾರು ಮಾಡ್ಕೊಳ್ಳೋದಾ? ನೋಡ್ರಿ 3 ಜನ ಗಂಡು ಮಕ್ಕಳವ್ರೆ, ಒಬ್ನಾದ್ರೂ ನಿದ್ದೆ ಹೇಳ್ತೀನಿ ಅಂದಿಲ್ಲ. ಇವ್ನು ನೋಡಿದ್ರೆ ಟಿ ವಿ ನೋಡ್ಕೊಂಡು ಬೇಜಾರು ಮಾಡ್ಕೊತೀನಂತೆ. ಅವರು ನಾವು ಹಂಗೆ ಅಂತೆ. ಇವನಿಗೆ ಹಾಡು ಚಿಂತೆ, ಯಾವ ಆಡಬೇಕು ಅದೇ ಚಿಂತೆ. ಎಂಥ ಒಳ್ಳೆ ಮಕ್ಕಳು. ನಿಮ್ಮನೇಲೂ ಮಕ್ಕಳು ಹೀಗೆ ಹೇಳ್ತಾರಾ ಅಂತ ಹೇಳ್ಬಿಟ್ಟು ನನಗೆ ಕಮೆಂಟ್ ಮಾಡಿ. ಅವನ ಹತ್ರ ಸ್ವಲ್ಪ ಚೆನ್ನಾಗಿ ಜೋಕ್ ಮಾಡಿಕೊಂಡು ಆಮೇಲೆ ಸ್ವಲ್ಪ ಪಾತ್ರೆ ಎಲ್ಲ ಇತ್ತು ವಾಶ್ ಮಾಡೋದು, ಎಲ್ಲ ನೈಟೇ ವಾಶ್ ಮಾಡಿಕ್ಬಿಡೋಣ ಅಂತ ಹೇಳ್ಬಿಟ್ಟು ವಾಶ್ ಮಾಡ್ತಾ ಇದ್ದೀನಿ. ಹಾಗೆ ಚಿಕನ್ ತೊಗೊಂಡು ಬಂದಿದ್ವಲ್ಲ, ಕಬಾಬ್ಗೆ ಕಲಸಿ ಇಟ್ಟಿದ್ದೆ. ಇವಾಗ ಹಸ್ಬೆಂಡು ಅದನ್ನು ಫ್ರೈ ಮಾಡ್ತಾ ಇದ್ದಾರೆ. ಅಪ್ಪ ಮಕ್ಕಳು ಅಡುಗೆ ಮನೇಲಿ ಸೇರಿಕೊಂಡ್ರೆ ನನಗೆ ಜಾಗನೇ ಇರಲ್ಲ. ಸೊ ಹಾಗಾಗಿ ನನ್ನ ಪಾಡಿಗೆ ನಾನು ಟಿ ವಿ ನೋಡ್ಕೊಂಡು ಕೂತ್ಕೊಂಡಿದ್ದೆ, ಅವ್ರ ಪಾಡಿಗೆ ಅವ್ರು ಅಡುಗೆ ಮಾಡಿಕೊಂಡ್ರು. ಆ್ಯಂಡ್ ಚಿಕನ್ನ ನಾನು ಕಬಾಬ್ ಮಾಡಿದ್ದೆ. ಸ್ವಲ್ಪ ಕೆಳಗಡೆ ಅಂದರೆ ನಮ್ಮ ಅತ್ತೆ ಮನೆಗೆ ಸ್ವಲ್ಪ ಕೊಟ್ಟಿದ್ರು. ಅವರು ಚಿಕನ್ ಬಸ್ಸಾಂಬಾರು ಮಾಡ್ತಾರಲ್ಲ ಅದನ್ನು ಮಾಡಿ ನಮಗೂ ಕೂಡ ಕೊಟ್ಟಿದ್ರು. ಅದನ್ನೇ ಕೂಡ ನಾವು ಊಟ ಮಾಡ್ಕೊಂಡ್ವಿ. ರೈಸ್ ಎಲ್ಲ ಇತ್ತು, ಮುದ್ದೆ ನಾನು ಮಾಡಿಲ್ಲ, ಅದನ್ನು ಅವರೇ ಕೊಟ್ಟಿದ್ರು. ಸೊ ನಾವು ಕಬಾಬ್ನ ಅವ್ರಿಗೆ ಕೊಟ್ವಿ. ಇವಾಗ ಬುಜ್ಜಿ ಬೇಬಿ ಮಲ್ಕೊಂಬಿಟ್ಟ. ಅಷ್ಟರಲ್ಲಿ ನಾವು ಊಟ ಎಲ್ಲ ಮಾಡ್ಕೊಳ್ಳೋಣ, ಎದ್ಮೇಲೆ ಊಟ ಮಾಡಿಸೋಣ ಅಂತ ಹೇಳ್ಬಿಟ್ಟು ನಾವು ಕೂಡ ಊಟ ಎಲ್ಲ ಮಾಡ್ಕೊಂಡ್ವಿ. ಬೆಳಗ್ಗೆಯಿಂದ ಕೆಲಸ ಮಾಡಿ ಮಾಡಿ ಸುಸ್ತಾಗಿ ಹೋಗ್ಬಿಟ್ಟಿತ್ತು. ಫೈನಲಿ ಊಟ ಎಲ್ಲ ಮಾಡಿಬಿಟ್ಟು ಚೆನ್ನಾಗೆ ರೆಸ್ಟ್ ಮಾಡಿದ್ವಿ. ಹಾಗೆ ತುಂಬ ಜನ ನನಗೆ ಕೇಳ್ತಾ ಇದ್ರಿ, ಮಗುನ ಇನ್ನೂ ತೊಟ್ಲಲ್ಲೇ ಹಾಕ್ತೀರಾ ಅಂತ ಹೇಳ್ಬಿಟ್ಟು. ಹೌದು, ಅವನಿಗೆ ಮಲ್ಗೋವರೆಗೂ ತೊಟ್ಲು ಕಂಫರ್ಟಬಲ್ ಆಗಿರುತ್ತೆ. ಸೊ ಹಾಗಾಗಿ ತೊಟ್ಲಲ್ಲೇ ಹಾಕಿರ್ತೀನಿ. ಮಲ್ಗಿದ ಮೇಲೆ ನಾನು ಪಕ್ಕದಲ್ಲಿ ಮಲ್ಗಿಸ್ಕೊತೀನಿ. ನೋಡಿ ಬುಜ್ಜಿ ಬೇಬಿ, ನಾನು ಚಿಕ್ಕ ವಯಸ್ಸಲ್ಲಿ ಇದೇ ಥರ ಮಲ್ಕೊತಿದ್ದೆ. ಚಿಕ್ಕ ವಯಸ್ಸಲ್ಲೆಲ್ಲ ತುಂಬ ವರ್ಷಗಳಾದರೂ ಹಿಂಗೆ ಮಲ್ಕೊತಿದ್ದೆ. ಬುಜ್ಜಿ ಬೇಬಿ ಕೂಡ ಹಿಂಗೆ ಮಲ್ಕೊತಾ ಇದ್ದಾನೆ ಇವಾಗಲೂ. ಸೊ ಇವತ್ತಿನ ವ್ಲಾಗ್ ಹೀಗಿತ್ತು. ಈ ವಿಡಿಯೋ ನಿಮಗೂ ಇಷ್ಟ ಆಗಿದೆ ಅನ್ಕೊತೀನಿ. ಈ ವಿಡಿಯೋನ ನಾನು ಇಲ್ಲಿಗೆ ಎಂಡ್ ಮಾಡ್ತೀನಿ. ಮತ್ತೆ ಹೊಸ ವಿಡಿಯೋದಲ್ಲಿ ಸಿಗ್ತೀನಿ. ಟೇಕ್ ಕೇರ್, ಬಾಯ್ ಬಾಯ್.